ಟೊಯೋಟಾದ ಪ್ರಸಿದ್ಧ ಗುಣಮಟ್ಟ, ಬಾಳಿಕೆ ಮತ್ತು ವಿಶ್ವಾಸಾರ್ಹತೆಯ ಮತ್ತೊಂದು ಹೆಮ್ಮೆಯ ಸಾಧನೆಯಾಗಿ ತಿರುಮಲ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸಂಸ್ಥೆಯ ಮಾಲೀಕರಾದ ಕೆ. ಸತೀಶ್ ಅವರ ಟೊಯೋಟಾ ಇನೋವಾ ವಾಹನವು ಬರೋಬ್ಬರಿ 9,99,999 ಕಿಲೋಮೀಟರ್ಗಳ ಅಪರೂಪದ ಮೈಲುಗಳನ್ನು ಯಶಸ್ವಿಯಾಗಿ ತಲುಪಿದೆ. ಈ ಅಪೂರ್ವ ಸಾಧನೆಯನ್ನು ಗೌರವಿಸಿ ಶಕ್ತಿ ಟೊಯೋಟಾ ಶಿವಮೊಗ್ಗ ವತಿಯಿಂದ ಕೆ. ಸತೀಶ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಇನ್ನು ಈ ವೇಳೆ ಟೊಯೋಟಾ ಬ್ರ್ಯಾಂಡ್ ಹಾಗೂ ಶಕ್ತಿ ಟೊಯೋಟಾ ಮೇಲಿನ ಅವರ ನಿರಂತರ ನಂಬಿಕೆ ಮತ್ತು ವಾಹನದ ನಿಯಮಿತ ನಿರ್ವಹಣೆಯ ಮೇಲಿನ ಅವರ ಬದ್ಧತೆಯನ್ನು ಈ ಸಂದರ್ಭದಲ್ಲಿ ಪ್ರಶಂಸಿಸಲಾಗಿದೆ. ನಮ್ಗೆ ಫೀಲಿಂಗ್ಸ್ ಇತ್ತು ಶಿವಮೊಗ್ಗದಿಂದ ಆ ಫೀಲಿಂಗ್ಸ್ ನ ಕ್ಲಿಯರ್ ಮಾಡಿದ್ರೆ ಶಕ್ತಿ ಬೇಡ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ನಮ್ಗೆ ಈ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಮ್ಗೆ ಏನ್ ಸಿಕ್ತಿದ್ದು ಒಂದು ಕಾರ್ಯಕ್ರಮ ಇರಲಿಲ್ಲ. ಅದನ್ನ ಗಮನಿಸ್ತಂತೆ ಒಂದು ಮೀಟಿಂಗ್ ಮಾಡಿದ್ರೆ ನಾವು ಇದೊಂದು ಅಪಾಯಿಂಟ್ಮೆಂಟ್ ಹೊತ್ತು ವೆಹಿಕಲ್ ಸರ್ವಿಸ್ ಆಗುತ್ತೆ. ತುಂಬಾ ನಮ್ಗೆ ಬೆಂಗಳೂರು ಇತ್ತು ಬೆಂಗಳೂರು ಇತ್ತು. ನಾವು ಹೋಗ್ತಿದ್ವಿ ನಮ್ಮ ಟ್ಯಾಕ್ಸಿ ಬಂದ ತಕ್ಷಣ ವೆಹಿಕಲ್ ಹೋಗ್ತು. ಈ 2 ದಿನ ಬಿಟ್ಟು ಡೆಲಿವರಿ ತಗೊಂಡ ಶಕ್ತಿ ನಮ್ಗೆ ಯಾಕಂದ್ರೆ ನಮ್ದೆಲ್ಲ ಡೈಲಿ ಹೋಗಲ್ಲ. ಹಂಗಾಗಿ ನಾನು ಈ 10 ಲಕ್ಷ ಓಡಿಸಕ್ ಸಾಧ್ಯ ಇತ್ತು. ಇನ್ನೊಂದು 10 ಲಕ್ಷ ಓಡಿಸಿದ್ರೆ ನಮ್ಮ ಮೀಟರ್ ಗಟ್ಟಿಗೆ ಗಾಡಿ ಮೀಟರ್ ಸ್ಟಾಪ್ ಮಾಡ್ತಾರೆ. 10 ಲಕ್ಷ ಲಾಸ್ಟ್ ಇದ್ದು ನಾನು 15 ಲಕ್ಷ ಮೀಟರ್ 10 ಲಕ್ಷ ಅಚೀವ್ಮೆಂಟ್ ಮಾಡ್ಬೇಕು. ನಟ ಸರ್ 10 ಲಕ್ಷಕ್ಕೆ ಲಾಸ್ಟ್ ಇದ್ದು ನೆಕ್ಸ್ಟ್ ಮೀಟರ್ ಚೇಂಜ್ ಮಾಡಬೇಕು. ಮತ್ತೆ ಮೀಟರ್ ಚೇಂಜ್ ಮಾಡಬೇಕು. ಆಲ್ರೆಡಿ ನಾವು 4,000 ಓಡಿಸ್ಕೊಂಡಿದ್ದೀವಿ. ಅದನ್ನು ಪೇಮೆಂಟ್ ಹೋಗಿಲ್ಲ. ಆ ಒಂದು ಶಕ್ತಿಗಳ ಸಂಸ್ಥೆಯಿಂದ ನನಗೆ ಮೀಟರ್ ಹಾಕಿದ್ರೆ ಇನ್ನೂ 10 ಲಕ್ಷ ಓಡಿಸಿದ್ದೀನಿ. ಖುಷಿ ಪಟ್ಟು ಹಾಕಿಬಿಟ್ಟಿದೆ. ನನ್ನ ಅನಿಸಿಕೆ 5 ಲಕ್ಷಕ್ಕೆ 5 ಲಕ್ಷಕ್ಕೂ ಸನ್ಮಾನ ಮಾಡ್ತೀನಿ. ಆಮೇಲೆ 5 ಲಕ್ಷ ಓಡಿಸಿದ್ರೆ 20 ಓಡಿಸ್ಬೋದು ಅಂತ ಹೇಳ್ತೀನಿ. ನನಗೆ ಕಾನ್ಫಿಡೆನ್ಸ್ ಇದೆ 5 ಲಕ್ಷ ಓಡಿಸ್ತೀನಿ ಅಂತ ಹೇಳಿ. ನಾನು ಲಾಸ್ಟ್ ಇಯರ್ ಇನ್ನೊಂದು 20 years ಬೆಂಗಳೂರು ಹೇಳಿದ್ದೆ 15 ಲಕ್ಷಕ್ಕೆ ನೆಕ್ಸ್ಟ್ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ. 10 ಲಕ್ಷದ ನಿಗಲಿ. ಯಾಕಂದ್ರೆ ನಂಗೆ ಶಿವಮೊಗ್ಗ ಆಗಬೇಕು, ನಮ್ಮೂರಾಗಬೇಕು, ನಮ್ಮೂರಾಗಿರೋ ಸಂಸ್ಥೆ ಇದೆ. ಅಲ್ಲೇ ಕಾರ್ಯಕ್ರಮ ಮಾಡ್ಬೇಕು ಅಂತಿತ್ತು. ಇಲ್ಲಿರುವಂತ ಸ್ಟಾಫ್ ಇರ್ಬೋದು, ಶೋರೂಮ್ ಇರ್ಬೋದು, ನಮ್ಗೆ ಈಗ ಗೊತ್ತಿರುವಂತ ಎಲ್ಲ ವೆಹಿಕಲ್ಸ್ ಸರಿಯಾದ ಟೈಮಿಗೆ ಸರ್ವಿಸ್ ಮಾಡ್ಕೊಂಡು ಅದಕ್ಕೆ ತುಂಬಾ ಭಾರಿ ಹೆಮ್ಮೆ ಇದೆ. ಇಲ್ಲ ಶಿವಮೊಗ್ಗ ಹಲವಾರು ಸಂಸ್ಥೆಗಳಾಗಿದೆ, ಹಿಂದೂ ಸಂಸ್ಥೆಗಳಾಗಲಿ ಇಲ್ಲಿರುವಂತವೆಲ್ಲ ನಮಗೆಲ್ಲರಿಗೂ ಒಳ್ಳೆ ಸರ್ವಿಸ್ ಹೇಳ್ತೀನಿ. 2019 ಗಾಡಿ ದುಡ್ಡಿದೆ. ಲಾಸ್ಟ್ ಟೈಮ್ ನಾನು 9 ಲಕ್ಷ ಕೊಡ್ತಾರೆ. ಯಾವ ರೀತಿ ಮಾಡಿದ್ರೆ ಈಗ ಯಾವುದೇ ಒಂದು ಪ್ರಾಡಕ್ಟ್ ಜಿನಿಯನ್ ಆಗಿ ಅದಕ್ಕೆ ಅದಕ್ಕೆ ಒಂದು ಬ್ರ್ಯಾಂಡ್ ಇರುತ್ತೆ. ಆ ಬ್ರ್ಯಾಂಡ್ ಅಲ್ಲಿ ವೆಹಿಕಲ್ ನಡಿಬೇಕಿರೋದು ಥರ್ಡ್ ಬಿಟ್ರೆ ಮತ್ತೆ ಅದು ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ನಾನು ಬಟ್ ಪ್ರಾಡಕ್ಟ್ ಅಲ್ಲಿ ಬಂದ್ರೆ ನನಗೆ ನಂಬರ್ 1 ಟೊಯೋಟಾ. ನಾನು ನನಗೆ ಟೊಯೋಟಾ ಕಂಪನಿಗೆ ಭಾರಿ ಆಭಾರಿಯಾಗಿದ್ದೀನಿ. ನಾನು ಈ ಮಟ್ಟಿಗೆ ನಾನು ಗಾಡಿ ಓಡ್ತಿರ್ತೇನೆ. ಮೇಂಟೆನೆನ್ಸ್ ಅಷ್ಟೇ. ನಾವು 10 ಲಕ್ಷಕ್ಕೆ ಹೋಗ್ಬೇಕು, 10 ಲಕ್ಷಕ್ಕೆ ಹೋಗ್ಬೇಕು. ಟೋಟಲ್ 10 ಲಕ್ಷಕ್ಕೆ ಅಂತ ಆಗಿರೋದು ವೇರಿಯೇಷನ್ ಆಗಿರೋದು ಬರೀ 3,000 ಕಿಲೋಮೀಟರ್ ಅಷ್ಟೇ. ಕೆಲವೊಂದು 10,000 10,000 ಮಾಡಿದ್ದೆ. ಕೆಲವು ಟೈಮಲ್ಲಿ 50 ಕಿಲೋಮೀಟರ್ ಟೋಟಲ್ 10 ಲಕ್ಷ ಕಿಲೋಮೀಟರ್ ನಾನು 3,000 ಕಿಲೋಮೀಟರ್ ಅಷ್ಟೇ ವೇರಿಯೇಷನ್. 10 ಲಕ್ಷ 3,000 ಆಗಿತ್ತು. ನಾನು 10,000 ವೇರಿಯೇಷನ್ ಒಂದು 50 ಕಿಲೋಮೀಟರ್ ಇರ್ಬೋದು, 70 ಕಿಲೋಮೀಟರ್ ಈ ತರ ವೇರಿಯೇಷನ್ ಒಂದೊಂದು ಟೈಮ್ 9,000 ಸರ್ವಿಸ್ ಮಾಡಿಸಿದೆ. ಯಾಕಂದ್ರೆ ನನಗೆ ಗಾಡಿ ಹೊರಗಡೆ ಸರ್ವಿಸ್ ಮಾಡಿಸಿದ್ದು ಇಷ್ಟು ಸಿಗುತ್ತೆ. ಹಾಗಾಗಿ ನಾನು ಫುಲ್ ಹ್ಯಾಪಿಯಾಗಿ ನಾನು ಎಲ್ಲ ನಾನು ಹ್ಯಾಪಿಯಾಗಿ ಇರೋದು ನಾನು ಯಾಕಂದ್ರೆ 10,000 ಮಾಡಿಸಿದ್ರೆ ಆಗಿದೆ ಅಂತ ನೋಡ್ಬಿಟ್ರೆ ಬೇರೆ ನನ್ನ ಅನುಭವದಲ್ಲಿ ಯಾವುದೇ ಒಂದು ಬೇರೆ ಸೌಂಡ್ ಕಿತ್ಕೊಂಡು ಹೋಗುವಂತ ಪ್ರಾಡಕ್ಟ್ ಬೇರೆ ಬ್ರೇಕ್ ಡೌನ್ ಆಗೋದು ಶೋರೂಮ್ ಊರಿಗೆ ಬರೋದ್ರ ಕಾನ್ಫಿಡೆನ್ಸ್ ನನಗಿದೆ. ನನ್ನ ಅನುಭವ ಎಲ್ಲೂ ಸೆಂಟರ್ ನಿಲ್ಲಂತ ಶಕ್ತಿ ಆಗಿಲ್ಲ. ಶಿವಮೊಗ್ಗದಲ್ಲಿ ಬೇರೆ ಇನ್ನೊಂದು ಬೇರೆ ಇರ್ಬೋದು. ಇನ್ನೊಂದಿತ್ತು ನಾವು ಚೆಕ್ ಮಾಡಿಸ್ತಾ ಇರ್ತೀವಿ. ಹೇಳಿದ್ರು ನಮ್ಗೆ ಯಾವ ಟೈಮ್ ಅನ್ನ ಬೇರೆ ಕಳೆದಲ್ಲ ಶಿವಮೊಗ್ಗ ಶೋರೂಮ್ ಬರ್ತದೆ. ಎಲ್ಲೂ ಗಾಡಿ ಬ್ರೇಕ್ ಡೌನ್ ನಂದು ಗಾಡಿ ಇರುವವರೆಗೂ ಬ್ರೇಕ್ ಡೌನ್ ಆಗಿ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಮೇಂಟೆನೆನ್ಸ್ ಇರ್ಬೋದು,
ಬ್ರೆಡ್ ಪ್ಲೇಟ್, ಬೆಳೆ ಬ್ರೆಡ್, ಈ ಕೆಲವರೆಲ್ಲ ಏನಾಗುತ್ತೆ, ನಮ್ಮ ಕೆಲವರಿಗೆ ಮೈಂಡಲ್ಲಿ ಬಂದಿರುತ್ತೆ ಈ ಇಂಗ್ಲಿಷು ಇಂಡಿಯನ್ ದೇಶ ಯಾವಾಗಲೂ ಅದನ್ನ ರೆಕಮೆಂಡ್ ಮಾಡೋದು ನನಗೆ ಈ ಬೇರೆ ಯಾರು ನಾವು ಮಾಡಿದ್ರೆ ಎಲ್ಲ ಈ ನಾಲ್ಕು ಅದು ಈಗ ₹1,000 ಇದೆ, ₹1,000 ಅದನ್ನ ರೆಗ್ಯುಲರ್ ಆಗಿ ಅದನ್ನ ಡೈಲಿ ಒಂದು ₹10,000 ಯೂಸ್ ಮಾಡಿದ್ರೆ ಸೌಂದರ್ಯ ಇರುತ್ತೆ, ಮೈಲೇಜ್ ಅಂತ ಇರುತ್ತೆ, ಹಂಗಾಗಿ ಇವತ್ತು ನಾನು ಸ್ಟಾರ್ಟ್ ಮಾಡಿ ಟ್ರಯಲ್ ಹೋಗ್ಬೋದು. ನಂದು ಇವತ್ತು ಇಂಜಿನ್ ಅದೇ ಮೈಲೇಜ್ ಇದೆ. ಮೊನ್ನೆ ಲಾಸ್ಟ್ 800 ಚಿಲ್ಲರೆಗಳು ಪಟಾಕಿ ಹೊಡಿದೆ. ಇದೆಲ್ಲದಕ್ಕಿಂತ ಹೇಳ್ಬೇಕು, ನನ್ನ ಗಾಡಿ ಮಂಗಳೂರಿಂದ ಬಂದಾಗ ಫಸ್ಟ್ ಟೈಮ್ 4,90,000 ಓಡಿಸಿರೋದು ಚಾಲಕ ಎಲ್ಲ ಬಿಟ್ಟಿದ್ದಾನೆ. 4,90,000 ಇವರೇ ಓಡಿಸಿದ್ರು, ಅದೇ ಮೇಂಟೈನ್ ಮಾಡ್ಬೇಕು. ಇವತ್ತೊಂದು ಗಾಡಿ ತಗೊಂಡಿದ್ರೆ ನಮ್ಮ ಜೊತೆಗೆ ಖುಷಿಯಾಗಿದೆ. ಗಾಡಿ ಕರೆಕ್ಟ್ ಬಂದು ನನ್ನ ಮನೆ ಒಪ್ಪಿಸಿದ್ದಾನೆ. ಅದನ್ನ ಮಗುತರ ಸಾಗಿರೋ ಸ್ಟಾರ್ಟಿಂಗ್ ಅಂತ ಇವನೇ. ಅಷ್ಟು ನೀರು, ಅಷ್ಟು ಮೇಂಟೆನೆನ್ಸ್, ಅಷ್ಟು ಬೆಂಗಳೂರು, ಅಷ್ಟು 4,75,000 ಓಡಿಸಿದ್ರು. ಅದಾದ್ಮೇಲೆ ಅದೇ ತರ ನಾನು ಗಾಡಿ ಬಿಟ್ಟು ಓಡಿಸ್ಬಿಟ್ಟು ಈ ರೀತಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಇದೆ ಅದೇ ರೀತಿಯ ಸರ್ವಿಸು, ಒಂದು ಸ್ಪೇರ್ಸ್ ಇರ್ಬೋದು, ಎಲ್ಲ ಇರ್ಬೋದು. ನಮ್ಗೆ ಅದೇ ರೀತಿಯ ಸರ್ವಿಸ್ ಕೊಡ್ಕೊಂಡ್ಬಂದಿದೆ. ಹಾಗಾಗಿ ನಾನು ಶಕ್ತಿ ಅಪಾಯ ಆಗಿರ್ತೀನಿ. ಮೇಂಟೆನೆನ್ಸ್ ಬಗ್ಗೆ ಜಿನಿಯನ್ ಹೇಳಿದ್ರೆ ನಮ್ಗೆ ಬೇರೆ ಯಾವ್ದೋ ಪ್ರಾಡಕ್ಟ್ ಜಿನಿಯನ್ ಹೋಗ್ಬೇಕಂತ ಹೇಳೋದು ವೆಹಿಕಲ್ ನಾವು ಪ್ರಾಡಕ್ಟ್ಗೆ ಅದನ್ನು ಯಾವ್ದು ಅಂತ ನಾನು ಹೇಳ್ತೀನಿ. ನಾವು ಮಾಡ್ತಕ್ಕಂಥ ಒಂದು ಕೆಲಸದ ಒಂದು ಏರಿಯಾ, ಆ ಪ್ರಾಡಕ್ಟ್ QDR ಅಂತ ಹೇಳಿ ನಮ್ಮ ಸಹೋದ್ಯೋಗಿ ಹೇಳಿದ್ರು, ಕ್ವಾಲಿಟಿ, ಡ್ಯೂರಬಿಲಿಟಿ ಅಂಡ್ ರಿಲಯಬಿಲಿಟಿ. ಸೊ ಯಾರ್ಯಾರು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿದ್ರು, ಬರೀ ಒಂದು ವೆಹಿಕಲ್ ಆಗಿ ಯಾರು ಯೂಸ್ ಮಾಡ್ತಾ ಇಲ್ಲ, ಈ 3 ಧ್ಯೇಯಗಳನ್ನ ಏನೋ ಕರೆಕ್ಟ್ ಆಗಿ ಹೇಳ್ತಾ ಬಂದಿದೆ ಬಿಗಿನಿಂಗ್ ಇಂದ. ಇದನ್ನ ಒಂದು ವಿಶ್ವಾಸದಲ್ಲಿ ಇಟ್ಕೊಂಡ್ಬಿಟ್ಟು ಇಷ್ಟು ಜನ ರಾತ್ರಿ ಮತ್ತೆ ಹಗಲು ಅಂದ್ರೆ ಅವರವರ ಡೆಸ್ಟಿನೇಷನ್ ಅನ್ನ ಆ ಟೈಪ್ ತಲುಪಿಸಲಿಕ್ಕೆ ಟೊಯೋಟಾ ಜಪಾನ್ ನಮ್ಮೆಲ್ಲರಿಗೂ ಸಹ ಸಹಕಾರ ಮತ್ತೆ ಒಂದು ಕಾನ್ಫಿಡೆನ್ಸ್ ನ ಹಾಕ್ಬಿಟ್ಟಿದೆ. ಸೊ ಮಾರ್ಕೆಟ್ ಅಲ್ಲಿ ಅನೇಕ ಒಳ್ಳೆ ಪ್ರಾಡಕ್ಟ್ ಇರಬಹುದು. ಆ ಒಳ್ಳೆ ಪ್ರಾಡಕ್ಟ್ ಬರೀ ಪ್ರಾಡಕ್ಟ್ ಆಗಿದ್ರೆ ಆಗೋದಿಲ್ಲ. ಆ ಒಳ್ಳೆ ಪ್ರಾಡಕ್ಟ್ ಗೆ ಒಳ್ಳೆ ಸರ್ವಿಸ್ ಕೊಡ್ತಕ್ಕಂತ ಒಂದು ಸರ್ವಿಸ್ ಡೀಲರ್ಗಳು ಸಹ ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೂ ಸಾಕಾಗಿಲ್ಲ, ತಗೊಂಡಿರ್ತಕ್ಕಂಥ ಮಾಲೀಕರಿಗೂ ಸಹ ನನ್ನ ಗಾಡಿ ಉತ್ತಮವಾಗಿರಬೇಕು, ತುಂಬಾ ಬಾಳಿಕೆ ಬರಬೇಕು, ಯಾವುದೇ ತರದ ತೊಂದರೆ ಆಗ್ಬಾರ್ದು. ಈ 3 ಜನ ಒಂದೇ ಉದ್ದೇಶದಲ್ಲಿ ವೆಹಿಕಲ್ ನ ರನ್ ಮಾಡ್ತಾ ಹೋದಾಗ ಈ ತರದ ಒಂದು ಮೈಲೇಜ್ಗಳು ಸೃಷ್ಟಿಯಾಗ್ತವೆ. ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಟಾಟಾ ಆಗಿರ್ಬೋದು, ಶಕ್ತಿ ಟೊಯೋಟಾ ಆಗಿರ್ಬೋದು, ತಿರುಮಲ ಟ್ರಾವೆಲ್ಸ್ ನ ಮಾಲೀಕರಾಗಿರ್ತಕ್ಕಂಥ ಸತೀಶ್ ಸರ್ ಆಗಿರ್ಬೋದು. ಸೊ ಇವರಿಗೆಲ್ಲರಿಗೂ ಸಹ ನನ್ನ ಕೃತಜ್ಞತೆಯನ್ನು ನಾನು ತಿಳಿಸ್ತಿದ್ದೀನಿ. ಹಾಗೆ ಬರೀ ಟೊಯೋಟಾ ಬರೀ ಇನೋವಾ ಮಾತ್ರ ಮಾರ್ಕೆಟ್ ಅಲ್ಲಿ ಇಷ್ಟು ಕೊಡಕ್ ಸಾಧ್ಯ ಅಂತ ಹೇಳಿದ್ರೆ, ಫಸ್ಟ್ ಬಂದಿರ್ತಕ್ಕಂಥ ಒಂದು ಟ್ಯಾಕ್ಸಿ ಸೆಗ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಗಾಡಿ ಕಂಫರ್ಟ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಹಾಗೇನೆ ಈ ಮಾಡೆಲ್ಗಳಲ್ಲಿ ಅನೇಕ ಗಾಡಿಗಳು ಅತಿ ಹೆಚ್ಚು ರನ್ ಆಗಿದ್ದಾವೆ. ನಮ್ಮ ಒಂದು ಏರಿಯಾದಲ್ಲಿ ಈ ಒಂದು ಗಾಡಿ 10 ಲಕ್ಷ ಟಚ್ ಮಾಡಿದೆ. ಹಾಗೇನೆ QDR ಕಾನ್ಸೆಪ್ಟ್ ಒಳಗಡೆ ಟೊಯೋಟಾ ಈಗಲೂ ಸಹ ಅನೇಕ ಪ್ರಾಡಕ್ಟ್ ಗಳನ್ನ ತಗೊಂಡ್ಬರ್ತಾ ಇದೆ. ಯಾವಾಗ ಇಂಡಿಯನ್ ಸ್ಟಾಪ್ ಆಯ್ತು ಆಗ ಟ್ಯಾಕ್ಸಿ ಓನರ್ಗಳಿಗೆ ತುಂಬಾನೇ ಒಂದು ಆಸಕ್ತಿ ಇತ್ತು, ಮುಂದೆ ನನಗೆ ಈ ತರ ಒಂದು ಪ್ರಾಡಕ್ಟ್ ಬಂತು ಇಲ್ಲ ಅಂದ್ಕೊಂಡು. ಸೊ ಅದೇ ತರ ಬಂದಿಲ್ಲ ಅಂದ್ರೂ ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಅನೇಕ ಟ್ಯಾಕ್ಸಿ ಸೆಗ್ಮೆಂಟ್ ಬಂದಿರ್ತಕ್ಕಂಥ ವೆಹಿಕಲ್ ಗಳಿದೆ. ರೂಮಿಯೋ ಗೊತ್ತಿರ್ಬೋದು, ಇಟ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಮೂವಿಂಗ್ ಟ್ಯಾಕ್ಸಿ ಸೆಗ್ಮೆಂಟ್ ಒಳಗಡೆ. ಇದು ಸಹ QDR ಕಾನ್ಸೆಪ್ಟ್ ಅಲ್ಲಿ ಬಂದಿರ್ತಕ್ಕಂಥದ್ದು. ಇದು 2 ಸೀಟರ್ ವೆಹಿಕಲ್ ಆಗಿದ್ರು ಸಹ ತುಂಬಾ ಕಂಫರ್ಟ್ ಆಗಿ ಸಿಟಿ ರೈಡ್ ಆಗಿರ್ಬೋದು, ಲಾಂಗ್ ಡ್ರೈವ್ ಆಗಿರ್ಬೋದು, ಹೋಗ್ತಕ್ಕಂಥ ಪ್ರಯಾಣಿಕರಿಗೂ ಸಹ ಸುಸಜ್ಜಿತವಾಗಿರ್ತಕ್ಕಂಥ ಒಳಗಡೆ AC ಆಗಿರ್ಬೋದು, ಸೀಟ್ಸ್ ಅರೇಂಜ್ಮೆಂಟ್ ಆಗಿರ್ಬೋದು ಮಾಡಿದೆ. ಹಾಗೆ ಗ್ಲಾಸ್ ಸ್ಮಾಲ್ ಸೆಗ್ಮೆಂಟ್ ಅಂತ ಹೇಳಿ ಬಂದಾಗ ತುಂಬಾ ಚಿಕ್ಕ ಗಾಡಿ, ಅದು ಸಹ ಚಿಕ್ಕ ಆಫೀಸಿಗೆ ಬಿಡ್ಲಿಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಹಾಗೆ ಟೈಗರ್ ಇದೆ, ಹೈರೈಡರ್ ಸಹ ಇದೆ. ಅನೇಕ ಕ್ರಿಸ್ಟಾ ಮತ್ತೆ ಹೈರೈಡರ್ ಸೆಗ್ಮೆಂಟ್, ಹೈಕ್ರಾಸ್ ಸೆಗ್ಮೆಂಟ್ ಸೇಮ್ ಸೆಗ್ಮೆಂಟ್ ಅಲ್ಲಿ ಬರ್ತದೆ. ಅದರಲ್ಲೂ ಸಹ ನೀವೆಲ್ಲರೂ ಸಹ ಅನೇಕ ಕ್ರಿಸ್ಟಲ್ ಹೊಂದಿದ್ದೀರಾ, ಹಾಗೆಯೇ ಹೈಕ್ರಾಸ್ ಹೊಂದಿದ್ದೀರಾ. ಈ ಎಲ್ಲಾ ವೆಹಿಕಲ್ ಗಳನ್ನ ತಗೊಂಡಿರ್ತಕ್ಕಂಥ ಕಸ್ಟಮರ್ಸ್ ಗಳಿಗೆ ಸರ್ವಿಸ್ ಕೊಡ್ಲಿಕ್ಕೆ ಶಕ್ತಿ ಟೊಯೋಟಾ ಅದರದ್ದೇ ಆದಂತ ಒಂದು ನೆಟ್ವರ್ಕ್ ಅನ್ನ ವಿಸ್ತರಣೆ ಮಾಡ್ತಾ ಬಂದಿದೆ. ಸೊ 2015 ನಲ್ಲಿ ಶಿವಮೊಗ್ಗ ಶಕ್ತಿ ಟೊಯೋಟಾ ಸ್ಥಾಪನೆ ಆಗಿತ್ತು. ಅದಾದ ನಂತರ ಚಿಕ್ಕಮಗಳೂರು, ಹಾಗೇನೆ ಹಾಸನ, ಕಡೂರು, ಸಾಗರ, ಚನ್ನರಾಯಪಟ್ಟಣ,
ಹಾಗೆ ತೀರ್ಥಹಳ್ಳಿ. ಸೊ ಇಷ್ಟು ನೆಟ್ವರ್ಕ್ ಅಲ್ಲಿ ನಾವು ಕಸ್ಟಮರ್ ಟಚ್ ಪಾಯಿಂಟ್ಸ್ ನ ಇಟ್ಕೊಂಡಿದೀವಿ. ಸೊ ಹಾಸನ, ಚಿಕ್ಕಮಗಳೂರು, ಕಡೂರು, ಶಿವಮೊಗ್ಗ ಅಂಡ್ ಸಾಗರದಲ್ಲಿ ಸೊ ಸರ್ವಿಸ್ ಫೆಸಿಲಿಟಿಗಳು ಇರ್ತದೆ. ಇನ್ನೇನು ಕೆಲವೇ ದಿನದಲ್ಲಿ ಶಕ್ತಿ ಡೇಟಾ ಇನ್ನೊಂದು ಸ್ಥಳದಲ್ಲಿ ಅದರದ್ದೇ ಆದಂತಹ ಒಂದು ಹೆಜ್ಜೆನ ಮೂಡಿಸಿಕೊಂಡಿದೆ. ಸದ್ಯದಲ್ಲೇ ಇನ್ನು 2 ತಿಂಗಳ ನಂತರ ಯಾರೊಬ್ರು 4 ಕಡೆ ಟ್ರಾವೆಲ್ ಮಾಡ್ತೀರಂದ್ರೆ ಅಲ್ಲೂ ಸಹ ನೀವು ಶಕ್ತಿ ಕೇಟದ ಇನ್ನೊಂದು ಹೆಜ್ಜೆನ ನೋಡ್ಬೋದು. ಅಲ್ಲೂ ಸಹ ಇದು ಅಥವಾ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತಾ ಇದೆ. ತಮ್ಮೆಲ್ಲರ ಸೇವೆಗೆ ಶಕ್ತಿ ಕೇಟ ತನ್ನದೇ ಆದಂತಹ ಒಂದು ಏರಿಯಾದಲ್ಲಿ ಅದರ ಚಾಪನ್ನ ಮೂಡಿಸ್ತಾ ಬರ್ತಾ ಇದೆ. ಇದೆಲ್ಲದಕ್ಕೂ ಅವಕಾಶ ಪಡೆದಿರ್ತಕ್ಕಂಥ ನಮ್ಮ ದಣಿಗಳಿಗೂ ಸಹ ನಾವು ಒಂದನೇ ತಿಳಿಸ್ತಾ